ಲೋನ್ಗೆ ಅಪ್ಲೈ ಮಾಡೋವಾಗ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಪ್ರಾಬ್ಲಮ್ ಏನಲ್ಲ. ಈ ಸೀಕ್ರೆಟ್ ವೇನ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಪಡ್ಕೋಬೋದು. ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಮೊಬೈಲ್ ಫೋನ್ನ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಯಾವ ರೀತಿ ಲೋನ್ಗೆ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನಲ್ಲಿ ಬರೋಬ್ಬರಿ 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಅಪ್ಲಿಕೇಶನಲ್ಲಿ ನಿಮಗೆ ಬಡ್ಡಿ ಇಲ್ದಂಗೂ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ. ಬನ್ನಿ ಹಾಗಾದರೆ ಯಾವ ಅಪ್ಲಿಕೇಶನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ ಪ್ರೆಸ್ ಮಾಡಿ. ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದರೆ ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಇಲ್ಲಿ ಕ್ರೆಡಿಟ್ ಲಿಮಿಟ್ ಅಪ್ ಟು 5 ಲಕ್ಷ ಅನ್ನೋ ಕಡೆ ನಿಮಗೆ 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟ್ ಪರ್ಸನಲ್ ಲೋನ್ ಅನ್ನೋದಾದರೆ ಕೊಡ್ತಾರೆ. ಇಲ್ಲಿ ನಿಮಗೆ ಪೇ ಲೆಟರ್ ಅನ್ನೋ ಕಡೆ ನಿಮಗೆ ಬಡ್ಡಿ ಇಲ್ದಂಗೆ ಸಾಲ ಅನ್ನೋದಾದರೆ ಕೊಡ್ತಾರೆ. ಇಲ್ಲಿ ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕ್ರೆಡಿಟ್ ಲಿಮಿಟ್ ಅಪ್ ಟು 5 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ಕೋಬಹುದು 3 ಸ್ಟೆಪ್ಸ್ನ ಫಿಲ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಸೊ 3 ಸ್ಟೆಪ್ಸ್ನ ಫಿಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಅಪ್ ಟು 36 ತಿಂಗಳವರೆಗೂ ಈ ಅಪ್ಲಿಕೇಶನಲ್ಲಿ ನಿಮಗೆ ರೀಪೇಮೆಂಟ್ ಟೆನ್ಯೂರ್ ಅನ್ನೋದಾದರೆ ಕೊಡ್ತಾರೆ. ಸೊ ಅನ್ಲಾಕ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅನ್ಲಾಕ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮ್ಮ ಪಾನ್ ಕಾರ್ಡ್ ನಂಬರು ಮತ್ತು ಇಲ್ಲಿ ನಿಮ್ಮ ಪಿನ್ ಕೋಡ್ ಅನ್ನೋದಾದರೆ ಎಂಟರ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಇಲ್ಲಿ ನೋಡ್ಕೋಬಹುದು ನಿಮಗೆ ಕಾಣಿಸಿದೆ 2 ಸ್ಟೆಪ್ಸ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಪರ್ಸನಲ್ ಡೀಟೇಲ್ಸು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಪಾನ್ ಕಾರ್ಡ್ ನಂಬರು ಸ್ಟಾರ್ಟಿಂಗಲ್ಲೇ ಕೊಟ್ಟಿರ್ತೀಯ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಈ ಥರದ್ದೆಲ್ಲ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ಜೆಂಡರ್, ಮೇಲ ಫೀಮೇಲ ಅಂತ ಹೇಳ್ಬಿಟ್ಟು ಬೇಸಿಕ್ ಡೀಟೇಲ್ಸ್ ಅನ್ನೋದಾದರೆ ತುಂಬಬೇಕಾಗುತ್ತೆ. ತುಂಬಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಎಲ್ರಿಗೂ ಇದೇ ಅಪ್ಲಿಕೇಶನಲ್ಲೇ ಸಾಲ ಸಿಗ್ತಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀರಾ ಅನ್ನೋದಾದರೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ಬರೋಬ್ಬರಿ ನಿಮಗೆ ಅಪ್ ಟು ನಿಮಗೆ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಕೆಳಗಡೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ 2 ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೂ ಅಷ್ಟೇ ನಿಮಗೆ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. 2 ಅಪ್ಲಿಕೇಶನ್ ಮಾತ್ರ ಬೊಂಬಾಟ್ ಅಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಅಪ್ಲಿಕೇಶನ್ಸ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದರೆ ಮಾಡ್ಕೊಳ್ಳಿ. 2 ಅಪ್ಲಿಕೇಶನಲ್ಲೇ ಜಾಸ್ತಿ ಜನಕ್ಕೆ ಸಾಲ ಸಿಗ್ತಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಒನ್ ಆಫ್ ದಿ ಬೆಸ್ಟ್ ಲೋನ್ ಅಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು. ನಾನು ಪರ್ಸ್ನಲಿ 2 ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಬೇಗ ಜಾಯ್ನ್ ಅನ್ನೋದಾದರೆ ಆಗ್ಬೋದು. ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನಾನು ಮೊದಲೇ ಹೇಳ್ದಂಗೆ 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 12% 36% ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. ಎಪೇರ್ ರೇಂಜ್ ನೋಡೋದಾದರೆ 10% 70% ಅನ್ನೋದಾದರೆ ಎಪೇರ್ ರೇಂಜ್ ಅನ್ನೋದಾದರೆ ಇರುತ್ತೆ. ಟೆನ್ಯೂರ್ ನೋಡೋದಾದರೆ 3 ತಿಂಗಳಿಂದ 36 ತಿಂಗಳವರೆಗೂ ಟೆನ್ಯೂರ್ ಅನ್ನೋದಾದರೆ ಇರುತ್ತೆ. ಲೋ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿದರೆ 1 ಲಕ್ಷ ನೀವು 1 ವರ್ಷಕ್ಕೆ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 13% ಪರ್ ಹ್ಯಾನಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದರಲ್ಲಿ ಚಾರ್ಜ್ ಅನ್ನೋದಾದರೆ ಮಾಡ್ತಾರೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ 2,000 ರೂಪಾಯಿ ಇರ್ತೈತೆ. ಅದಕ್ಕೆ ಮತ್ತೆ GST ಅಂತ ಹೇಳ್ಬಿಟ್ಟು 360 ರೂಪಾಯಿ ಅನ್ನೋದಾದರೆ ಚಾರ್ಜ್ ಮಾಡ್ತಾರೆ. ಸೆಟಪ್ ಫೀಸ್ ಅಂತ ಹೇಳ್ಬಿಟ್ಟು ಈ ಅಪ್ಲಿಕೇಶನಲ್ಲಿ ಚಾರ್ಜ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ಕೋಬಹುದು ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 7,181 ರೂಪಾಯಿ ಅನ್ನೋದಾದರೆ ಇರುತ್ತೆ. 1 ಲಕ್ಷ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ. EMI ನೋಡೋದಾದರೆ ಪ್ರತಿ ತಿಂಗಳು 8,932 ರೂಪಾಯಿ ಥರ ಕಟ್ಕೊಂಡು ಹೋಗಬೇಕಾಗುತ್ತೆ. ನಿಮಗೆ ಟೋಟಲ್ ಅಮೌಂಟ್ ಆಗೋದು ಇಲ್ಲಿ ನೋಡ್ಕೊಳ್ಳೋದಾದರೆ 1 ಲಕ್ಷ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 1,10,725 ರೂಪಾಯಿ ಅನ್ನೋದಾದರೆ ಆಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. 4.2 ರೇಟಿಂಗ್ಸ್ ಅನ್ನೋದಾದರೆ ಇದೆ. 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಫ್ರೀಯೋ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ₹1 ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ಸ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.